ಸರ್ ನಮಸ್ಕಾರ. ನಮಸ್ಕಾರ. ಬಿಸ್ನೆಸ್ ಎಲ್ಲ ಹೆಂಗಿದೆ ಸರ್? ದೇವರ ದಯದಿಂದ ಒಳ್ಳೆದಿದೆ. ಒಳ್ಳೆದಿದೆ. ಈ ಸಲ ಮಂಗಳೂರಲ್ಲಿ ನಿಮ್ಮ ಆಯ್ಕೆ? ಮಂಗಳೂರಲ್ಲಿ ನಮ್ಮ ಆಯ್ಕೆನೇ ಅಂತ 50-50 ಇದೆ ಮಂಗಳೂರಲ್ಲಿ. ಮತ್ತು ಇಲ್ಲಿ ಬಹುಸಂಖ್ಯಾತ ಬಿಲ್ಲವರು ಮತ್ತು ಮುಸ್ಲಿಂ ಮತದಾರರು ಹೆಚ್ಚು. ಇಲ್ಲಿಯ ಬಿಲ್ಲವ ಕ್ಯಾಂಡಿಡೇಟ್ ಹಾಕಿದ ಕಾರಣ, ಕಾಂಗ್ರೆಸ್ ಬಿಲ್ಲವ ಕ್ಯಾಂಡಿಡೇಟ್ ಹಾಕಿದ ಕಾರಣ 50-50 ಫೈಟಿಗೆ ಬಂದಿದೆ. ಮತ್ತು ಬಿಲ್ಲವರು ಪದ್ಮರಾಜ್ ಜೈನ್ರವರಿಗೆ ಫುಲ್ಲಾಗಿ ಸಪೋರ್ಟ್ ಪದ್ಮರಾಜ್ ಪೂಜಾರಿ ಅವರಿಗೆ ಸಪೋರ್ಟ್ ಮಾಡಿದರೆ ಖಂಡಿತವಾಗಿಯೂ ಕಾಂಗ್ರೆಸ್ ಬರುವಂಥ ಚಾನ್ಸ್ ಇದೆ. ಮತ್ತು ಮೋದಿ ಅಲೆ ವರ್ಕ್ ಆಗೋದಿಲ್ಲ ಮೋದಿ ಅಲೆ ಕೆಲವರಿಗೆಲ್ಲ ಮೋದಿ ಅಲೆ ವರ್ಕ್ ಆಗುತ್ತೆ, ಕೆಲವರಿಗೆಲ್ಲ ಮೋದಿ ಅಲೆ ವರ್ಕ್ ಆಗಲ್ಲ. ಮೋದಿಯ ಭಕ್ತರಿಗೆ ಮೋದಿ ಅಲೆ ವರ್ಕ್ ಆಗುತ್ತೆ. ನೀವು ಬೆಂಬಲ ಕೊಡೋದು ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಬೆಂಬಲ ಕೊಡುವುದಂತೇನಿಲ್ಲ, ಅದು ನಮ್ಮ ಪರ್ಸನಲ್ ವೈಯಕ್ತಿಕ. ಅದೇ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದಾಗ ಕಾಂಗ್ರೆಸ್ ಮತ್ತು BJP ಬಳಿಕ ಸಮಬಲವಾದ ಪೈಪೋಟಿ ಇದೆ. ಮತ್ತು ಬಿಲ್ಲವರು ಯಾರಿಗೆ ಸಪೋರ್ಟ್ ಮಾಡಿದರೆ ಖಂಡಿತವಾಗಿಯೂ ಕಾಂಗ್ರೆಸ್ ಬರುತ್ತೆ. ಬಿಲ್ಲವ ಪ್ರತಿನಿಧಿ ಬೇಕಿದ್ದರೆ ಅವರು ಬಿಲ್ಲವ ಪ್ರತಿನಿಧಿ ಲೋಕಸಭೆಯಲ್ಲಿ ಬೇಕಿದ್ದರೆ ಬಿಲ್ಲವರು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ಬಹುಸಂಖ್ಯಾತ ಮತದಾರರು ಮುಸ್ಲಿಂ ಮತ್ತು ಬಿಲ್ಲವರು ಅಂತ ಹೇಳಿದರೆ ಇಲ್ಲಿಯ ಒಂದು 18 ಲಕ್ಷ ಮತದಾರರಲ್ಲಿ ಸಾಧಾರಣ ಬಿಲ್ಲವರು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ಸ್ ಇದ್ದರೆ ಅರ್ಧ ಮತದಾರರು 50% ಇದ್ದಾರೆ. ಹಾಗೆ ಬಿಲ್ಲವರು ಸಪೋರ್ಟ್ ಮಾಡಿದರೆ ಖಂಡಿತವಾಗಿ ಗೆಲ್ತಾರೆ, ಬಿಲ್ಲವರು ಸಪೋರ್ಟ್ ಮಾಡಲಿಲ್ಲ ಇದ್ದರೆ ಖಂಡಿತವಾಗಿ ಸೋಲ್ತಾರೆ. ಮಂಗಳೂರಲ್ಲಿ ಯಾರು ವಿನ್ ಆಗ್ಬೋದು ಈ ಸಲ ಕಾಂಗ್ರೆಸ್ ಪಕ್ಕ. ಯಾಕೆ ಕಾಂಗ್ರೆಸ್ ಪಕ್ಕ? ಯಾಕೆ BJP ಬೇಡ? BJP ಅಂದರೆ ಏನು ಡೆವಲಪ್ಮೆಂಟ್ ಏನಾಗಲಿಲ್ಲ ಇಷ್ಟರವರೆಗೆ, ಇನ್ನೂ ಆಗೋದೂ ಇಲ್ಲ. ಯಾಕೆಂದರೆ ಅದು ಅವರ ಹೇಳಿಕೆ ಪ್ರಕಾರ ನೋಡಿದರೆ ನಮಗೆ ಇಲ್ಲಿ ಧಕ್ಕೆಗೆ ಏನು ವ್ಯವಸ್ಥೆ ಇಲ್ಲ. ಒಂದು ಸತಿ ಬಂದು ನೋಡಲಿಲ್ಲ, ಉಸ್ತುವಾರಿ ಯಾರಿದ್ದರು ಅವರು ಕೂಡ ಬಂದು ಅದರ ವಿಷಯದಲ್ಲಿ ಏನು ಮೀನುಗಾರರಿಗೆ ಏನಂತ ನೋಡ್ತಾ ಇಲ್ಲ, ಏನು ಮಾತಾಡ್ತಾ ಇಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಬಂದರೆ ಒಳ್ಳೆಯದಂತ ಕಾಣ್ತದೆ. ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬರಬೇಕು? ಮೋದಿ ಆಡಳಿತದ ಬಗ್ಗೆ ಖುಷಿ ಇದೆ ನಿಮಗೆ? ಇಲ್ಲ, ಅಸಮಾಧಾನ. 95% ಅಸಮಾಧಾನ. ಏನು ಡೆವಲಪ್ಮೆಂಟ್ ಇಲ್ಲ. 17 ಸತಿ ಬಂದರು ಮಂಗಳೂರಿಗೆ, ಎಂಥ ಪ್ರಯೋಜನ ಏನಾಗಲಿಲ್ಲ. ಅದೇ ಅಸಮಾಧಾನ. ಮತ್ತು ಸಿದ್ದರಾಮಯ್ಯ ಗೌರ್ಮೆಂಟ್ 5 ಯೋಜನೆಯನ್ನು ಕೊಟ್ಟಿದ್ದಾರೆ. ಆ 5 ಯೋಜನೆ ಕೂಡ ಎಲ್ಲರಿಗೆ ಅನುಕೂಲವಾಗಿದೆ. ಅದೇ ಥರ ಈಗ ನಮ್ಮದು ರಾಹುಲ್ ಗಾಂಧಿ ಅವರು ಹೇಳಿದ ಪ್ರಕಾರ ಕೂಡ ಆ ಯೋಜನೆ ಕೂಡ ಅನುಕೂಲ ಆಗುತ್ತೆ ಅಂತ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ? ಮಂಗಳೂರಲ್ಲಿ ಎಲೆಕ್ಷನ್ ಹೆಂಗೆ ಉಂಟು? ಜೋರುಂಟಾ? ಸಾಧಾರಣ ಉಂಟು. ಯಾರಿಗೆ ನಿಮ್ಮ ಬೆಂಬಲ ಈ ಸಲ? ನಮ್ದು ಮುಂಚೆಯಿಂದ BJP, ಮುಂಚೆಯಿಂದ, ಈಗಿಂದಲ್ಲ. ಸಣ್ಣ ಎಂದೇ ಈಗಿನ ತನಕ BJP. ಚೌಟ ಗೆಲ್ತಾರೆ ಈ ಸಲ? ಹೌದೌದು, ಗ್ಯಾರಂಟಿ. ಪದ್ಮರಾಜ್ ಪೂಜಾರಿ ಸೋಲ್ತಾರೆ. ಹೌದು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ ನಿಮ್ಗೆ? ಇಲ್ಲಪ್ಪ, ಇಷ್ಟ ಆಗಲಿಲ್ಲ. ಇಲ್ಲ. ಮೋದಿ ಅವರ ಆಡಳಿತ ತೊಂದರೆ ಇಲ್ಲ, ಇಷ್ಟ ತನಕ ತೊಂದರೆ ಇಲ್ಲ. ಇನ್ನೊಂದ್ಸಲ ಮೋದಿ ಬರ್ತಾರ? ಹೇಗೆ? ಅವರೇ ಬರೋದು. ಹೌದು. ಮಂಗಳೂರಲ್ಲಿ ಚೌಟರ ಆಯ್ಕೆ ಮಾಡ್ತೀರಿ? ಆಯ್ಕೆ ಮಾಡಿದ್ದೇವೆ. ಆಯ್ಕೆ ಆಗ್ಲೇ ಮಾಡಿ ಆಯ್ತು? ಆಗಿದೆ, ಮೊನ್ನೆ ಮಾಡಿದ್ದೇವೆ. ಮೋದಿ ಬಂದಿರ ಅವತ್ತೇ ಮಾಡಿದ್ದೇವೆ. ಈಗ ನಳಿನ್ ಕುಮಾರ್ ಕಟೀಲ್ ಸಂಸದರಾಗಿದ್ರು, ಅವ್ರೇನು ಕೆಲಸ ಮಾಡಲಿಲ್ಲ. ಇಲ್ಲ, ಆದ್ರೂ ಕೂಡ ಗೆದ್ರು 3 ಸಲ ಗೆದ್ದಿದ್ದಾರೆ ಅವರು. ಹಿಂದುತ್ವದ ಅಲೆ ಈ ಸಲ ವರ್ಕೌಟ್ ಆಗುತ್ತಾ ಮಂಗಳೂರಲ್ಲಿ? ಆಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.